ಫಸ್ಟ್ ಶೋ ಮುಗಿದಿದೆ, ಎಲ್ಲರೂ ಇಷ್ಟಪಟ್ಟು ನಮ್ಮ ಮೂವಿ ನೋಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕನ್ನಡ ಜನತೆ ತುಂಬ ಚೆನ್ನಾಗಿ ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಖುಷಿ ಆಯಿತು ಫಸ್ಟ್ ಟೈಮ್ ನೋಡಿದ್ದು. ಪರ್ಫಾರ್ಮೆನ್ಸ್ ಜೊತೆಗೆ ನಾನು ಮಾಡಿರೋದು ನೀವೆಲ್ಲ ನೋಡಿರ್ತೀರಾ, ಹೇಗೆ ಅನ್ನಿಸ್ತು ಅಂತ ನೀವು ಹೇಳಬೇಕು. ಮೇಲೆ ಕೈ ಬಿಡಬೇಡಿ, ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದೀವಿ. ಆದಷ್ಟು ನಮಗೆಲ್ಲ ಆಗಿದ್ದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ, ಪ್ರಯತ್ನ ಪಟ್ಟಿದ್ದೀವಿ. ಒಳ್ಳೆ ಸಾಂಗ್ಸ್ ಇದೆ, ದಯವಿಟ್ಟು ಬಂದು ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡಿ ಅಂತ ಕೇಳ್ತೀನಿ. ಸಖತ್ ಖುಷಿ ಆಯಿತು. ಫಸ್ಟು ನಮ್ಮ ಸೀನ್ ಬಂದಾಗ ನಾನು ಹತ್ತಿದ್ದೀನಿ, ಒಂದಷ್ಟು ನನಗೂ ಪರ್ಸನಲಾಗಿ ಕನೆಕ್ಟ್ ಆಯಿತು. ಸೊ ರಿಯಲಿ ಈ ಥರ ನನಗೆ ಆಗಬೇಕಾಗಿತ್ತು, ಒಂದು ಈ ದಿನ ಬರಬೇಕಾಗಿತ್ತು, ಆ ದಿನ ಬಂದಿದೆ. ಇವ್ರಿಗೂ ಬಂದಿದೆ, ಹೊಸದಾಗಿ ಇರೋ ಬಂದಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ಬೋದು ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ. ಸೊ ರೈಟ್ 2 ಬರುತ್ತೆ ಆಕ್ಚುಲಿ. ವೈಟಿಂಗ್. ಸೊ ಇವಾಗ ಮೂವಿ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಒಂದು ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು. ಇನ್ಮೇಲೂ ನೀವು ನಮಗೆ ಸಪೋರ್ಟ್ ಮಾಡಬೇಕು ಸರ್, ನಮ್ಮಂಥ ಹೊಸ ಆ್ಯಕ್ಟರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಅನ್ಕೊತಿದ್ದೀನಿ. ಸೊ ದಯವಿಟ್ಟು ಎಲ್ಲ ಕನ್ನಡ ಜನರು ಬಂದು ನಮ್ಮ ಸಿನಿಮಾ ನೋಡಿ ಖುಷಿಪಟ್ಟು ಮತ್ತು ನಿಮ್ಮ ರೆಸ್ಪಾನ್ಸ್ ಆದಷ್ಟು ಬೇಗ ಹೇಳಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ರಾಬರ್ಟ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಯಾರು OTTಗಾಗಿ ಮೊಬೈಲಾಗಲ್ಲಿ ನೋಡೋಕೆ ಹೋಗ್ಬೇಡಿ, ಪೈರಸಿ ಮಾಡೋಕೆ ಹೋಗ್ಬೇಡಿ ಮೈನು. ಯಾಕಂದರೆ ಒಂದು ಹೊಸ ಟೀಮು 100% ನಾವೆಲ್ಲ ಎಫೆಕ್ಟ್ ಹಾಕಿರಿ. ಆಡಿಯನ್ಸು ಮತ್ತು ನಿಮ್ಗೆ ಎಷ್ಟು ನಮ್ಗೆ ಸಪೋರ್ಟ್ ಆಗಿರ್ತಾ ಅಷ್ಟು ಸಿನಿಮಾ ಇನ್ನೂ ನೆಕ್ಸ್ಟ್ ಸಿನಿಮಾ ಇನ್ನೊಂದು ಮಾತು ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲ ನಮಗೆ. ಧನ್ಯವಾದಗಳು. ನೀವು ಕೇಳಿದ್ರೆ ನಾನು ಮಾತಾಡ್ಬೋದು. ಏನು ಹೌದು 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 ಸರ್, ಜನ ನೋಡಬೇಕು, ಅವ್ರು ಹೇಳಬೇಕು ನಮಗೆ ಗೆದ್ದಿದೆ ಇಲ್ಲ ಏನು ಅಂತ. ಹೊಸ ಮುಖ, ಹೊಸ ಕಲಿಕೆ, ಇನ್ನು ಮಿಕ್ಕಿದೆಲ್ಲ ಜನಗಳು ಹೇಳಬೇಕು. ಆದಷ್ಟು ಬಂದು ಹೊಸ ಫಿಲಮು ಥಿಯೇಟ್ರಿಗೆ ಬಂದು ನೋಡಿದ್ರೆ ಇನ್ನೊಂದು ತೆಗಿಯೋದಕ್ಕೆ ಹುಮ್ಮಸ್ ಬರುತ್ತೆ ಅಂತ ಅನ್ನೋದು ನಾನು ಕೇಳ್ಕೊತೇನೆ ಸರ್. ಬಟ್ ಏನಂದರೆ ಹೊಸ್ದಾಗಿ ತೆಗ್ದಿದ್ದೀವಲ್ಲ, ಏನೋ ಒಂಥರ ಭಯ ಆಗೋ ಥರ ಮೂಮೆಂಟ್, ಎಕ್ಸೈಟು ನೋಡಿದಾಗ ಇದೆಲ್ಲ. ಯಾಕೆಂದರೆ ಫೀಲ್ಡು ಬಂದಿರಲಿಲ್ಲ. ಆದರೆ ಅಣ್ಣ ಬಂದು ಉದಯ ಟಿವಿ ಅಲ್ಲ, ತಮ್ಮ ಬಂದು ಉದಯ ಟಿವಿಲಿ ಕೆಲಸ ಮಾಡ್ತಾಯಿದ್ದ, ಅಣ್ಣ ಬಂದು ಪ್ರಸಾದ್ ಲೆವೆಲ್ ಕೆಲಸ ಮಾಡ್ತಾಯಿದ್ರು, ನಾನು ಬಂದು ಅರುಣ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಬಂದು ದೇವರು ಭಗವಂತ ಈ ಲೆವೆಲ್ಗೆ ತಂದುಬಿಟ್ಟಿದ್ದಾನಲ್ಲ, ಜನಗಳಿಗೆಲ್ಲರೂ ಬಂದು ಚುನಾವಣೆಯಾಗಿ ಫಿಲಮ್ ನೋಡಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ನೀಡಿ. ಅಯ್ಯೋ, ಜೀವನದಲ್ಲಿ ಅದು ಮರೆಯೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಮಗನೂ ಅವನು ಒಂದು ಹೊಸ ಕಲೆಗಳು ಇರುತ್ತೆ. ನಾವು ಪಾಪ ಏನು ಕೇಳಿದ್ರೆ ಸುಮ್ಮನೆ ಮನೇಲೇ ಇಟ್ಕೊಂಡಿರ್ತೀವಿ, ಓದಿಸ್ಕೊಂಡು ಅದು ಇದು. ಈ ಕಲೆಗೆ ಬಂದಾಗ ಅದಕ್ಕೊಂದು ನೆಲೆ ಸಿಕ್ತು ಅನ್ನೋದೇ ನನ್ನ ವಿಶ್ವಾಸ. ಇಲ್ಲ, ಅಂಥ ಮುಜುಗರ ಏನಿಲ್ಲ. ಅವಾಗ ಫಿಲಮ್ ಶೂಟಿಂಗ್ ತೆಗೆಯುವಾಗ ನಾನು ಸೀದಾ ಮನೆಗೆ ಹೋದೆ. ಇಲ್ಲಿ ನೋಡಿದೆ, ಅಯ್ಯೋ ನನ್ನ ಮಗನ ಈ ಥರ ತೆಗೆದಿದ್ದಾನೆ ಗೊತ್ತೇ ಇಲ್ವಲ್ಲ ನನಗೆ ಅನ್ಕೊಂಡು ಇವಾಗ ನೋಡಿದಾಗ ಒಂದು ಖುಷಿ ಆಯಿತು. ಥ್ಯಾಂಕ್ ಯು. ಇಲ್ಲಿ ನಮ್ಮ ಫ್ರೆಂಡ್ಗಳು ಇವರೆಲ್ಲ ನಮ್ಮ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.